ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನು ನಿಮ್ಮ ವಿದ್ಯಾರಾಣಿ. ಮನುಷ್ಯನ ಬದುಕನ್ನು ದೈವತ್ವದ ಕಡೆಗೆ ಕೊಂಡೊಯ್ದಾಗ ಮಾತ್ರ ಭೂಮಂಡಲದ ಮೇಲಿನ ನಮ್ಮ ಸಮಯ ಸಾರ್ಥಕವಾದಂತೆ. ಅದಕ್ಕಾಗಿ ಅಲ್ಲವೇ ಇಷ್ಟೆಲ್ಲ ಬಡಿದಾಟಗಳು, ಹೋರಾಟಗಳು. ಹಾಗಾದರೆ ನಾವು ಅಂತಹ ಒಂದು ಸ್ಥಿತಿಯನ್ನು ತಲುಪುವುದು ಯಾವಾಗ, ಹೇಗೆ ಅಂತೀರಾ? ಅದಕ್ಕಾಗಿ ನಾವು ಉನ್ನತ ಚೈತನ್ಯವನ್ನು ಹೊಂದಬೇಕು. ನೀವು ಹಲವು ಕಡೆ ಭಾಷಣಗಳಲ್ಲಿ, ಈ ಧ್ಯಾನದ ಕಾರ್ಯಕ್ರಮಗಳಲ್ಲಿ ಒಂದು ಶಬ್ದವನ್ನು ಕೇಳಿರ್ತೀರಿ. ಅದೇನಪ್ಪ ಅಂದರೆ ಶಂಭಾಲ ಅಂತ. ಇವತ್ತು ನಾವು ಶಂಭಾಲ ಲೋಕದ ಒಂದು ಬಗ್ಗೆ, ಅದರ ಸತ್ಯಾಸತ್ಯತೆಗಳ ಬಗ್ಗೆ, ಅದರ ಉದ್ದೇಶಗಳ ಬಗ್ಗೆ, ಅದರ ಇರುವಿಕೆಯ ಬಗ್ಗೆ ತಿಳಿದುಕೊಳ್ಳೋಣ. ಏನಿದು ಶಂಭಾಲ ಗೊತ್ತೇ ನಿಮಗೆ? ಶಂಭಾಲ ಅನ್ನುವಂಥದ್ದು ಒಂದು ರಹಸ್ಯವಾದಂತಹ ಸ್ಥಳ. ಇದನ್ನು ನಾವು ಭೌತಿಕ ಲೆವೆಲ್ನಲ್ಲಿ ಮತ್ತು ಆಧ್ಯಾತ್ಮಿಕ ಲೆವೆಲ್ನಲ್ಲಿ ಅಭ್ಯಾಸ ಮಾಡಬೇಕಾಗುತ್ತೆ. ನಾವು ಶಂಭಾಲಾದ ಕಲ್ಪನೆಯನ್ನು ಮೊಟ್ಟ ಮೊದಲು ಪಡೆಯುವಂಥದ್ದು ನಮ್ಮ ಹಿಂದೂ ಪುರಾಣಗಳ ಒಂದು ಜ್ಞಾನದಲ್ಲಿ. ಹಿಂದೂ ಪುರಾಣಗಳ ಪ್ರಕಾರ ಅಂದರೆ ಭಾಗವತ ಪುರಾಣ, ವಿಷ್ಣು ಪುರಾಣ, ಮಹಾಭಾರತ, ಮತ್ಸ್ಯ ಪುರಾಣ ಮತ್ತು ಕಲ್ಕಿ ಪುರಾಣ, ಇವೆಲ್ಲದರಲ್ಲಿ ಶಂಭಾಲ ಲೋಕದ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ. ಇದರ ಪ್ರಕಾರ ಶಂಭಾಲ ಅನ್ನುವಂಥದ್ದು ಹಿಮಾಲಯದ ಒಂದು ರಹಸ್ಯವಾದಂತಹ ಸ್ಥಳ. ಇದನ್ನು ಜ್ಞಾನಗಂಜ್ ಅಂತ ಕರೀತಾರೆ, ಸಿದ್ಧಾಶ್ರಮ ಅಂತ ಕರೀತಾರೆ, ಶಾಂಗ್ರಿಲಾ ಅಂತ ಕರೀತಾರೆ. ಇದೊಂದು ಅದ್ಭುತವಾದಂತಹ ಸಾಮ್ರಾಜ್ಯ. ಇದುವರೆಗೂ ಈ ಒಂದು ಸ್ಥಳವನ್ನು ಯಾವುದೇ ಟೆಕ್ನಾಲಜಿ ಆಗಲಿ, ಯಾವುದೇ ನೇವಿಗೇಷನ್ ಆಗಲಿ, ಮ್ಯಾಪಿಂಗ್ ಆಗಲಿ ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಶಂಭಾಲ ಲೋಕದಲ್ಲಿ ಇರ್ತಕ್ಕಂತಹ ಜನ ಅಸಾಧಾರಣ ಬುದ್ಧಿಯನ್ನು, ವಿಚಿತ್ರವಾದಂತಹ ಟೆಕ್ನಾಲಜಿಯನ್ನು, ವಿಭಿನ್ನ ಲೋಕಗಳ ಜೀವಿಗಳೊಂದಿಗಿನ ಸಂಪರ್ಕವನ್ನು ಸೆಕೆಂಡ್ಗಳ ಮಾತ್ರದಲ್ಲಿ ಸಾಧಿಸುವಂತಹ ಶಕ್ತಿಯನ್ನು ಹೊಂದಿದ್ರು ಅನ್ನುವಂಥದ್ದು ನಮಗೆ ಈ ಪುರಾಣಗಳಿಂದ ತಿಳಿದು ಬರುತ್ತೆ. ಹಾಗಾದರೆ ಶಂಭಾಲ ಅನ್ನುವಂಥದ್ದು ಭೌತಿಕ ಮಟ್ಟದಲ್ಲಿ ಇರುವಂತಹ ಜಗತ್ತ. ನಾವು ನೀವೆಲ್ಲ ಈ ಕ್ಷಣವೇ ಅದನ್ನು ನೋಡಬಹುದಾ? ಆದರೆ ಇದರ ಮಾಹಿತಿಯನ್ನು ಟಿಬೆಟ್ನ ಬೌದ್ಧ ಧರ್ಮದ ಪ್ರಸಿದ್ಧವಾದಂತಹ ಗ್ರಂಥ ಕಾಲಚಕ್ರ ತಂತ್ರದಿಂದ ಪಡೆಯುವುದಾದರೆ, ಈ ಒಂದು ಶಂಭಾಲ ರಹಸ್ಯಮಯ ನಗರಿ. ಇದನ್ನು ನಾವು ಪ್ರವೇಶ ಮಾಡಬೇಕು ಅಂತಾದರೆ ನಾವು ತುಂಬ ಹೃದಯ ಪರಿಶುದ್ಧತೆಯನ್ನು ಮತ್ತು ಆಧ್ಯಾತ್ಮಿಕವಾಗಿ ಉನ್ನತ ಚೈತನ್ಯವನ್ನು ಹೊಂದಿದಾಗ ಮಾತ್ರ ಸಾಧ್ಯ ಅನ್ನುವಂಥದ್ದು ಬೌದ್ಧ ಧರ್ಮದ ಗ್ರಂಥಗಳಲ್ಲಿ ಕಂಡುಬರುತ್ತೆ. ಅಲ್ಲಿಯ ಜನ ಅಮರರು, ಸಾವೇ ಇಲ್ಲದ ಬದುಕನ್ನು ಬದುಕುವಂಥವರು. ಅಷ್ಟಕ್ಕೂ ಈ ಶಂಭಾಲ ಪದದ ಅರ್ಥವೇನು ಗೊತ್ತೇ? ಸಂಸ್ಕೃತವನ್ನು ಹುಡುಕಿ ನೋಡುವುದಾದರೆ ಶಂಭಾಲ ಅಂದರೆ ಶಂಭ ಅನ್ನುವ ಪದದ ಅರ್ಥ ಶಾಂತಿಯ ಸ್ಥಾನ. ಟಿಬೆಟ್ನ ಒಂದು ಹಳೆಯ ಗ್ರಂಥವನ್ನು ಅಭ್ಯಾಸ ಮಾಡಲಾಗಿ ಅದರಲ್ಲಿ ಅತ್ಯಂತ ಹಳೆಯ ನಕ್ಷೆ ಒಂದರಲ್ಲಿ ಇತಿಹಾಸದಲ್ಲಿ ನಾಗರಿಕತೆಗಳಲ್ಲಿ ಉತ್ಪತ್ತಿಯಾದಂತಹ ಪ್ರಸಿದ್ಧವಾದಂತಹ 4 ನಗರಗಳ ಹೆಸರನ್ನು ಆ ನಕ್ಷೆಯಲ್ಲಿ ಕೊಡಲಾಗಿದೆ. ಫಾರಸ್, ಬೆಬಿಲೋನ್, ಯಹೂದಿಯ, ಮಿಶ್ರ. ಇವು ಆಗಿನ ಕಾಲದ ನಾಗರಿಕತೆಗಳ ಅಭಿವೃದ್ಧಿ ಹೊಂದಿದಂತಹ ಸಮಯದಲ್ಲಿದ್ದಂತಹ ಅತ್ಯಂತ ಶ್ರೀಮಂತ ಮತ್ತು ಉನ್ನತ ನಗರಗಳಾಗಿದ್ದವು. ಈ 4 ನಗರಗಳ ಮಧ್ಯದಲ್ಲಿ ಮತ್ತೊಂದು ನಗರದ ನಕ್ಷೆಯನ್ನು ನೀಡಲಾಗಿದೆ. ಅದೇ ಶಂಭಾಲ. ಹಾಗಾದರೆ ಶಂಭಾಲದಲ್ಲಿ ಇರತಕ್ಕಂತಹ ಮಾಹಿತಿಯನ್ನು ಹುಡುಕಲಾಗಿ ಅದು ಕಾಲಚಕ್ರ, ಮಂಡಲ, ಪಿರಾಮಿಡ್, ಆಯುರ್ವೇದ ಇವೆಲ್ಲದರ ಒಂದು ಬಗೆಗಿನ ಹಲವು ರಹಸ್ಯಗಳನ್ನು ತಿಳಿಸುವಂತಹ ಜಾಗವಾಗಿದೆ. ಶಂಭಾಲ ಲೋಕವನ್ನು ಅಂದರೆ ಶಂಭಾಲ ಸಾಮ್ರಾಜ್ಯವನ್ನು ಮೊದಲು ಆಳಿದಂತಹ ಸುಚಂದ್ರ ರಾಜ್ಯ 9 ಮಹಡಿಯ ಒಂದು ಕ್ರಿಸ್ಟಲ್ ಪರ್ವತವನ್ನು ನಿರ್ಮಿಸಿದಂತೆ. ಆ ಸಾಮ್ರಾಜ್ಯವನ್ನು ಆಳುವಂಥ ಸಮಯದಲ್ಲಿ ಆ ಕ್ರಿಸ್ಟಲ್ ಪರ್ವತ ಶಾರೀರಿಕ ಮತ್ತು ಮಾನಸಿಕ ಪರಿಪೂರ್ಣತೆಯನ್ನು ಎಲ್ಲರಲ್ಲಿ ತುಂಬಿಕೊಡುವಂತಹ ಶಕ್ತಿಯನ್ನು ಹೊಂದಿತ್ತಂತೆ. ಅದು ಜ್ಞಾನ, ವಿಜ್ಞಾನ ಮತ್ತು ಆಧ್ಯಾತ್ಮದ ಸಂಗಮವಾಗಿತ್ತು ಅನ್ನೋ ಮಾಹಿತಿಯನ್ನು ನಾವು ಕಾಲಚಕ್ರ ಗ್ರಂಥದಿಂದ
ಪಡೆಯಬಹುದು. ಈ ಒಂದು ಗ್ರಂಥದಲ್ಲಿ ಸಮಯವನ್ನು, ಬ್ರಹ್ಮಾಂಡವನ್ನು, ಮಾನವ ಚೈತನ್ಯವನ್ನು ವಿಭಿನ್ನ ಆಯಾಮದಲ್ಲಿ ನೋಡೋದಕ್ಕೆ ಸಾಧ್ಯವಾಗೋದು ಶಂಬಾಲಾ ಸ್ಥಾನದಲ್ಲಿ ಮಾತ್ರ ಅಂತ ಹೇಳಲಾಗಿದೆ. ಅದೊಂದು ಮಹಾನ್ ಸಭ್ಯತೆಯ ವಾಸಸ್ಥಾನವಾಗಿದೆ. ಹಾಗಾದರೆ ಈ ಶಂಬಾಲಾ ನಗರಿಯನ್ನು ಇದುವರೆಗೂ ಯಾರಾದರೂ ಪ್ರವೇಶ ಮಾಡಿದ್ದಾರಾ? ಅವರನ್ನು ನಾವು ಭೇಟಿಯಾಗಿದ್ದೇವಾ ಅನ್ನೋದನ್ನು ನಾವು ಸ್ವಲ್ಪ ರಿಸರ್ಚ್ ಮಾಡಿದ್ರೆ ಈ ಒಂದು ನಗರಿಯ ಬಗ್ಗೆ ತಿಳಿದುಕೊಂಡಂತಹ ಎಷ್ಟೋ ಸಂಶೋಧನೆಕಾರರು ಇದನ್ನು ಪ್ರವೇಶ ಮಾಡುವ ಪ್ರಯತ್ನವನ್ನು ಭೌತಿಕವಾಗಿ ಮಾಡಿದ್ದಾರೆ. ಜರ್ಮನಿಯ ಹಿಟ್ಲರ್ ಯಾವುದೇ ಕಾರಣಕ್ಕೂ ಈ ನಗರಿಯನ್ನು ತನ್ನ ವಶದಲ್ಲಿ ಇಟ್ಕೊಳ್ಬೇಕು ಅಂತ ಸಾಕಷ್ಟು ಸಂಶೋಧಕರನ್ನು ಜರ್ಮನಿಯಿಂದ ಹಿಮಾಲಯಕ್ಕೆ ಕಳಿಸಿದಂತಹ ದಾಖಲೆಗಳಿವೆ. ಹಾಗೆಯೇ ಈ ಒಂದು ಸಾಮ್ರಾಜ್ಯವನ್ನು ನೀವೆಲ್ಲರೂ ಹೇಗೆ ಪ್ರವೇಶ ಮಾಡೋದು, ಇದರ ಅನುಭವವನ್ನು ಹೇಗೆ ಪಡೆಯೋದು ಅನ್ನೋದನ್ನು ನೋಡೋದಾದರೆ, ಶಂಬಾಲಾ ಅನ್ನುವಂಥದ್ದೊಂದು ಪರಿಪೂರ್ಣವಾದ, ಪರಿಶುದ್ಧವಾದ, ಯಾವುದೇ ಶಕ್ತಿಶಾಲಿ ವ್ಯಕ್ತಿಯ ಒಂದು ಸ್ವತ್ತು ಅಂತ ಹೇಳ್ಬೋದು. ಯಾಕಂದರೆ ಇದು ಒಂದು ಅಂತ್ಯವೇ ಇಲ್ಲದ ಅಪರಿಮಿತವಾದ ಸಂತೋಷಗಳನ್ನು ತನ್ನೊಳಗೆ ಅಡಗಿಸಿಕೊಂಡಂತಹ ಒಂದು ಅಂತ್ಯವಿಲ್ಲದ ಅಕ್ಷಯ ಪಾತ್ರೆ ಅಂತ ಹೇಳ್ಬೋದು. ನಾವು ಹಿಂದೂ ಒಂದು ಪುರಾಣಗಳ ಪ್ರಕಾರ ವಿಷ್ಣುವಿನ ಅವತಾರಗಳನ್ನು ನಂಬ್ತೀವಿ. ಪ್ರತಿ ಬಾರಿ ವಿಷ್ಣು ತನ್ನ ಅವತಾರಗಳನ್ನು ಎತ್ತಿ ಬರುವಾಗ ಆತ ಭೂಮಂಡಲವನ್ನು ಅಥವಾ ಬ್ರಹ್ಮಾಂಡವನ್ನು ಹಲವು ಒಳಿತುಗಳನ್ನು ಅಕ್ಸೆಪ್ಟ್ ಮಾಡಿಕೊಳ್ಳುವಂತಹ ಸಂದರ್ಭಗಳನ್ನು ಮತ್ತು ಕೆಡಕುಗಳು ನಮ್ಮಲ್ಲಿ ಹೇಗೆ ಹುಟ್ಟುತ್ತವೆ, ಅವುಗಳನ್ನು ಹೇಗೆ ಅವಾಯ್ಡ್ ಮಾಡಬೇಕು ಅನ್ನುವಂತಹ ಬೋಧನೆಗಳನ್ನು ಹೊತ್ತು ತರುವಂತಹ ಒಂದು ಜನ್ಮಗಳನ್ನು ವಿಷ್ಣು ಎತ್ತುತ್ತಾನೆ. ಅದರಲ್ಲಿ ರಾಮನಾಗಿರಬಹುದು, ಕೃಷ್ಣನಾಗಿರಬಹುದು, ಬುದ್ಧನಾಗಿರಬಹುದು, ಹಾಗೆ ಹಲವು ಅವತಾರಗಳಲ್ಲಿ ನಮಗೆ ಈ ಪುರಾಣಗಳಲ್ಲಿ ಸಿಗುವಂತಹ ಈ ಟೀಚಿಂಗ್ಸ್ ಅಂದರೆ ಬೋಧನೆಗಳೇನಿದಾವಲ್ಲ, ಇವು ನಮಗೆ ಉನ್ನತ ಸಾಧನೆಗಾಗಿ ಮನುಷ್ಯನ ಜೀವನ ಭೌತಿಕ ಮಟ್ಟದಲ್ಲಿ ಮಾತ್ರವಲ್ಲ, ಆಧ್ಯಾತ್ಮಿಕ ಮಟ್ಟದಲ್ಲಿ ಉನ್ನತಿಗೆ ಏರಬೇಕು ಅನ್ನುವಂಥ ಸಂಕೇತವನ್ನೇ ನೀಡುತ್ತವೆ. ಹಾಗೆ ವಿಷ್ಣುವಿನ 10ನೇ ಅವತಾರ ಕಲ್ಕಿ ಅವತಾರ. ಈ ಅವತಾರವನ್ನು ಕೂಡ ವಿಷ್ಣುವು ಶಂಬಾಲಾ ನಗರಿಯಲ್ಲಿಯೇ ಹುಟ್ಟುತ್ತಾನೆ ಅನ್ನುವಂತಹ ಒಂದು ಪ್ರತೀತಿಯೂ ಕೂಡ ಪುರಾಣಗಳಲ್ಲಿ ದಾಖಲಿಸಲಾಗಿದೆ. ಈಗ ಇರುವಂತಹ ಮೈತ್ರೇಯ ಬುದ್ಧನ ಸ್ಥಿತಿ ಕೂಡ ಶಂಬಾಲಾ ಲೋಕದ ಸಂಕೇತವೇ ಆಗಿದೆ. ಹಾಗಾಗಿ ಭವಿಷ್ಯದ ಬುದ್ಧನನ್ನು ನಮಗೆ ಕೊಡುವಂತಹ ಜಾಗ ಶಂಬಾಲಾ ಆಗಿದೆ. ಹಾಗಾದರೆ ಈ ಒಂದು ಶಂಬಾಲಾ ಕೇವಲ ಫಿಸಿಕಲ್ ಸ್ಟೇಟ್ನಲ್ಲಿ ನಾವೆಂದೂ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಇದು ಆಂತರಿಕ ಶಾಂತಿ, ಕರುಣೆ, ಬ್ರಹ್ಮಜ್ಞಾನಗಳ ಉನ್ನತ ಸ್ಥಿತಿಯನ್ನು ರೆಪ್ರೆಸೆಂಟ್ ಮಾಡುವಂತಹ ಒಂದು ಹೆಸರು ಅಂತಲೇ ಹೇಳಬಹುದು. ಹಾಗಾಗಿ ಇದನ್ನು ನಾವು ಭೌತಿಕವಾಗಿ ಹುಡುಕೋದಕ್ಕಿಂತ ಆಧ್ಯಾತ್ಮಿಕವಾಗಿ ಸಾಧನೆಯಲ್ಲಿ ಶಂಬಾಲಾ ಲೋಕವನ್ನು ಪ್ರವೇಶ ಮಾಡೋದಕ್ಕೆ ಸಾಧ್ಯ ಇದೆ. ಪತ್ರಿಜಿಯವರು ತಮ್ಮ ಹಲವು ಭಾಷಣಗಳಲ್ಲಿ ಶಂಬಾಲಾ ಲೋಕದ ವಿವರಣೆಯನ್ನು ಕೊಟ್ಟಿದ್ದಾರೆ. ಶಂಬಾಲಾ ಭೂಲೋಕವನ್ನು ಮುನ್ನಡೆಸುತ್ತಿರುವಂತಹ ಒಂದು ಕಾನ್ಷಿಯಸ್ ಗವರ್ನೆನ್ಸ್ ಅಂತ ಅವ್ರು ಹೇಳ್ತಾರೆ. ಸೊ ಭೂಮಿಯನ್ನು ಅಪರಿಮಿತ ಜ್ಞಾನದಿಂದ, ಸಂಪೂರ್ಣ ಜ್ಞಾನದಿಂದ ಮುನ್ನಡೆಸುತ್ತಿರುವಂತಹ ಒಂದು ಶಕ್ತಿ ಅದು. ಸೊ ಇಲ್ಲಿ ಇಚ್ಛಾಮರಣಿಗಳಾದಂತಹ ಆಂಜನೇಯ, ಅಶ್ವತ್ಥಾಮ ಇಂತಹ ಚಿರಂಜೀವಿಗಳೆಲ್ಲರೂ ಈ ಥರದ ಎಷ್ಟೋ ಮಾಸ್ಟರ್ಸ್ಗಳು ಅಲ್ಲಿ ಇದ್ದು ನಮಗೆ ಮಾರ್ಗದರ್ಶನ ಮಾಡುತ್ತಿದ್ದಾರೆ ಅಂತ ಪತ್ರಿಜಿಯವರು ತಮ್ಮ ಭಾಷಣಗಳಲ್ಲಿ ಹೇಳಿದ್ದಾರೆ. ಹಾಗಾದರೆ ನೀವೆಲ್ಲ ಶಂಬಾಲಾ ಲೋಕದ ಉನ್ನತ ಚೈತನ್ಯ ಸ್ಥಿತಿಯನ್ನು ಹೊಂದೋದಕ್ಕೆ ಸಾಧ್ಯವೇ? ಖಂಡಿತ ಸಾಧ್ಯ. ಅದಕ್ಕಾಗಿ ನಾವು ಮಾಡಬೇಕಾಗಿರುವುದು ಕೇವಲ ಧ್ಯಾನವನ್ನು, ಆನಾಪಾನಸತಿ ಧ್ಯಾನವನ್ನು ಮಾಡೋದರಿಂದ ನಾವು ಕೇವಲ ಭೌತಿಕ ಸ್ಥಿತಿಯಲ್ಲಿ ನಮ್ಮ ಬದುಕನ್ನು, ನಮ್ಮ ಬದುಕಿನ ಆಯಾಮವನ್ನು ಅಳೆಯದೇ ಉನ್ನತವಾದ ಚೈತನ್ಯ ಸ್ಥಿತಿವಂತರು ನಾವೆಲ್ಲರೂ ಚೈತನ್ಯದ ಅಂಶಗಳು ಅನ್ನುವಂಥದ್ದನ್ನು ತಿಳಿದುಕೊಂಡು ಸಾಧನೆ ಮಾಡಿದಾಗ ನಾವು ಭೌತಿಕ ಜಗತ್ತನ್ನು ಮೀರಿ ಉನ್ನತವಾಗಿ ಅಂದರೆ ಕಾನ್ಷಿಯಸ್ ಲೆವೆಲ್ನಲ್ಲಿ
ಚೈತನ್ಯ ಸ್ವರೂಪದಲ್ಲಿ ಸಾಧನೆಗೈದು ನಾವು ಕೂಡ ಪರಿಶುದ್ಧವಾದಂಥ ಹೃದಯವನ್ನು, ಕರುಣೆಯನ್ನು, ಜ್ಞಾನವನ್ನು, ನನ್ನಿಂದಲೇ ಜಗತ್ತು ನಿರ್ಮಿತವಾಗುತ್ತಿದೆ ಎನ್ನುವಂಥ ಸತ್ಯವನ್ನು ಅರಿತಾಗ ಮಾತ್ರ ನಾವು ಈ ಸುಂದರವಾದ ಲೋಕವನ್ನು ಪ್ರವೇಶ ಮಾಡೋದಕ್ಕೆ ಸಾಧ್ಯ. ಇಲ್ಲಿ ನೋವುಗಳೇ ಇಲ್ಲ, ಮರಣವೇ ಇಲ್ಲ, ನೆಗೆಟಿವಿಟಿಯೇ ಇಲ್ಲ. ಅಂತಹ ಉನ್ನತವಾದ ಸ್ಥಿತಿ ಇದು ಲೋಕ ಅನ್ನೋದಕ್ಕಿಂತ ಒಂದು ಸ್ಥಿತಿ. ಈ ಸ್ಥಿತಿಯನ್ನು ಹೊಂದಬೇಕು ಅಂದರೆ ಅದು ಆಂತರಿಕ ಶಕ್ತಿಯ ಜಾಗೃತಿಯಿಂದ ಮಾತ್ರ ಸಾಧ್ಯ. ನೀವು ಅಕ್ಕ ಮಹಾದೇವಿಯ ಒಂದು ವಚನವನ್ನು ಕೇಳಿರಬೇಕು. ಉಸಿರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ, ಕ್ಷಮೆ ದಮೆ ಶಾಂತಿ ಸೈರಣೆ ಇರಲು ಸಮಾಧಿಯ ಹಂಗೆ ಕೈಯ, ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೆ ಕೈಯ. ಚನ್ನಮಲ್ಲಿಕಾರ್ಜುನ. ಆ ಕಾಲದಲ್ಲಿಯೇ ಅಕ್ಕ ಮಹಾದೇವಿ ಶಿವಶರಣೆ ಇಂಥ ಒಂದು ಲೋಕವನ್ನು ಬೇರೆಲ್ಲೋ ಯಾಕೆ ಹುಡುಕ್ತೀರಿ, ನಿಮ್ಮೊಳಗೆ ಇದು ಇದೆ ಅನ್ನುವಂಥ ಸತ್ಯವನ್ನು ನಮಗೆ ಹೇಳಿದರು. ಉಸಿರಿನ ಪರಿಮಳವಿರಲು ಅಂದರೆ ನಾವು ಯಾವಾಗ ನಮ್ಮ ಶ್ವಾಸದಲ್ಲಿರ್ತಕ್ಕಂಥ ಶಕ್ತಿಯನ್ನು ತಿಳಿದುಕೊಳ್ತೀವೋ ಆಗ ಆ ಒಂದು ಪರಿಮಳವನ್ನು ಹುಡುಕೊಂಡು ಹೂವಿನ ಹತ್ತಿರ ಹೋಗುವಂತಹ ಅವಶ್ಯಕತೆ ನಮಗಿಲ್ಲ. ನಮ್ಮ ಒಳಗೆ ಯಾವಾಗ ಕ್ಷಮೆ ದಮೆ ಶಾಂತಿ, ಈ ಸೈರಣೆ ಅಂದರೆ ಸಹನೆ, ಈ ಎಲ್ಲ ಗುಣಗಳು ನಮ್ಮೊಳಗೆ ಅಡಗಿದ್ದು ಅವುಗಳನ್ನು ನಾವು ಪ್ರತಿನಿತ್ಯ ಬಳಸುವಂಥವರಾದರೆ ನಮಗೆ ಸಮಾಧಿ ಸ್ಥಿತಿಯನ್ನು ಸಾಧಿಸುವಂಥ ಅವಶ್ಯಕತೆ ಏನಿದೆ? ಲೋಕವೇ ತಾನಾದ ಬಳಿಕ ಅಂದರೆ ನಾನೇ ಲೋಕ, ನನ್ನಿಂದಲೇ ಲೋಕ, ನನ್ನೊಳಗಿನ ಲೋಕವೇ ಹೊರಲೋಕ. ಈ ಎಲ್ಲ ಸತ್ಯಗಳನ್ನು ಅರಿತಾಗ ಏಕಾಂತವಾಗಿ ಸಾಧನೆ ಮಾಡುವಂತಹ ಅವಶ್ಯಕತೆಯಾದರೂ ಏನಿದೆ ಅನ್ನುವಂತಹ ಅಕ್ಕ ಮಹಾದೇವಿಯ ನುಡಿಗಳು ಎಷ್ಟು ಪ್ರಸ್ತುತವಾಗಿದ್ದಾವೆ. ಹಾಗಾಗಿ ನಾವು ಕೂಡ ಉನ್ನತ ಲೋಕವಾಸಿಗಳಾಗಬಹುದು, ಉನ್ನತ ಸಾಧನೆಯನ್ನು ಸಾಧಿಸಬಹುದು. ಅದಕ್ಕಾಗಿ ಪ್ರತಿನಿತ್ಯ ಆನಾಪಾನಸತಿ ಧ್ಯಾನವನ್ನು ಮಾಡಬೇಕು. ಧ್ಯಾನ ನಮ್ಮೆಲ್ಲರಲ್ಲಿ ಬೇಕಾದಂತಹ ಕೇವಲ ಧನಾತ್ಮಕವಾದಂತಹ ಬದಲಾವಣೆಗಳನ್ನು, ಧನಾತ್ಮಕ ಅಂಶಗಳನ್ನು ನಮ್ಮಲ್ಲಿ ಹೆಚ್ಚು ಮಾಡುತ್ತೆ. ಈ ಒಂದು ಚೈತನ್ಯ ಸ್ವರೂಪದಲ್ಲಿ ಸರಿಯಲ್ಲದ ಭಾವನೆಗಳನ್ನು, ಸರಿಯಲ್ಲದ ಗುಣಗಳನ್ನು ನಮ್ಮಿಂದ ತೊಡೆದು ಹಾಕುತ್ತೆ. ಆಗ ನಾವು ಎಂತಹ ಉನ್ನತ ಸ್ಥಿತಿಯನ್ನು, ಎಂಥ ಉನ್ನತ ಸಂತೋಷಗಳನ್ನು ಸಾಧಿಸ್ಬೋದು ಅಂತಂದರೆ ನಾವೇ ಭಗವಂತರು. ವಿ ಆರ್ ಗಾಡ್ಸ್, ವಿ ಆರ್ ದ ಕ್ರಿಯೇಟರ್ಸ್ ಆಫ್ ಅವರ್ ಓನ್ ರಿಯಾಲಿಟಿ. ಅಂದರೆ ನಮ್ಮ ಜಗತ್ತನ್ನು ನಿರ್ಮಿಸಿಕೊಳ್ಳುವಂಥವರು ನಾವೇ ಅನ್ನುವಂತಹ ಅರಿವನ್ನು ನಾವು ಪಡಿತೀವಿ. ಹಾಗಾಗಿ ಸರಳವಾದ ದಾರಿ ನಮ್ಮ ಮುಂದೆ ಇದೆ. ಸತ್ಯಗಳನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋಣ. ಸತ್ಯಕ್ಕೆ ಸರಿಯಿಲ್ಲ, ಚಿತ್ತಕ್ಕೆ ಸ್ಥಿರವಿಲ್ಲ, ಹಸ್ತದಿಂದಧಿಕ ಹಿತರಿಲ್ಲ, ಪರದೈವ ನಿತ್ಯ ನಿಂದಿಲ್ಲ ಸರ್ವಜ್ಞ ಅನ್ನುವ ಸರ್ವಜ್ಞನ ವಾಣಿ. ಅಂದರೆ ಸತ್ಯವನ್ನು ಸರಿಸಾಟಿ ಮಾಡುವಂಥ ಇನ್ನೊಂದು ಇಲ್ಲ. ಚಿತ್ತ ಅಂದರೆ ನಿನ್ನ ಮನಸ್ಸು ಸ್ಥಿರವಿಲ್ಲವಾದಾಗ ನೀನು ಏನನ್ನೂ ಸಾಧಿಸಲಾಗುವುದಿಲ್ಲ. ಹಸ್ತದಿಂದ ಅಧಿಕ ಹಿತರಿಲ್ಲ, ನಿನ್ನ ಕೈಗಳನ್ನು ನೀನು ಲಾಕ್ ಮಾಡಿಕೊಂಡು ಧ್ಯಾನವನ್ನು ಮಾಡು. ಅದಕ್ಕಿಂತ ಹಿತವಾದವರು ಇನ್ನೊಬ್ಬರಿಲ್ಲ. ಹಾಗಾಗಿ ಪರದೈವವನ್ನು ಇನ್ನೆಲ್ಲೋ ಹುಡುಕಬೇಡ, ಅದು ನೀನೇ ಅನ್ನುವ ಸರ್ವಜ್ಞ ನಂಬಿ ಸತ್ಯವಾಗುತ್ತೆ. ಇವತ್ತಿನ ಈ ನನ್ನ ಮಾಹಿತಿ ಏನಿದು ಶಂಭಾಲ ಲೋಕ ನಿಮ್ಗೆ ಇಷ್ಟವಾದಲ್ಲಿ ಈ ವಿಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ, ನನ್ನ ಚಾನಲ್ ಧ್ಯಾನಾಮೃತವನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಕುರಿತು ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನಾವು ಮುಂದೆ ತುಂಬ ವಿವರವಾಗಿ ತಿಳಿಯಲಿದ್ದೀವಿ ಫ್ರೆಂಡ್ಸ್. ಅದಕ್ಕಾಗಿ ವೇಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಶುಭ ದಿನ.